ಎಲ್ಲ ನಮ್ಮ ಗುರು ಹಿರಿಯರು, ನಮ್ಮ ಮಾರ್ಗದರ್ಶಕರು, ಅದರಂತೆ ಇಲ್ಲೇ ಆಗಮಿಸಿರುವಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಂದಿಸುತ್ತಾ ನಾನು ಒಂದು 2-3 ಮಾತು ಹೇಳ್ತೀನಿ ಅಷ್ಟೇ, ಭಾಳ ಹೇಳಕ್ ಹೋಗಲ್ಲ. ಈಗ ಹಿಂದೆ ನಮ್ಮ ಸರ್ಕಾರ ಏನ್ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನೆಲ್ಲ ಕೊಟ್ಟಿವಿ. ಮುಂದೆ ಇನ್ನೂ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಈಗ ಹೊಸ ಕೇಂದ್ರ ಸರ್ಕಾರದವರು ತಮ್ಮದೇ ಆದಂತ ಗ್ಯಾರಂಟಿ ಅದ, ಅದ್ರ ಬಗ್ಗೆ ನಮ್ಮ ರಾಜ್ಯ ಮಂಡಿಕೆಯವರು ಮಾತಾಡ್ತಾರೆ ಏನೇನ್ ಕೊಡ್ತಾರೆ. ಈಗ ನಾವು ಪ್ರತಿ ಕುಟುಂಬಕ್ಕೆ ಏನ್ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ಕೊಡ್ತಾ ಇದ್ದೀವಿ ಇಲ್ಲಿಂದ. ಮುಂದೆ ಕೇಂದ್ರ ಸರ್ಕಾರದೊಳಗ ಪ್ರತಿ ಕುಟುಂಬಕ್ಕೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಇದನ್ನ ಹೇಳಿವಿ, ಅದನ್ನು ಹೇಳಿವಿ, ಅದನ್ನು ಕೊಟ್ಟಿವಿ, ಇದನ್ನು ಹೇಳ್ತೀವಿ, ಇದನ್ನು ಕಂಪಲ್ಸರಿ ಕೊಡತ್ತೀವಿ. ಮತ್ತ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತಾರೆ ಕೇಂದ್ರದಾಗ. ನಮ್ಮ ಸರ್ಕಾರ ಆದ್ರ ನಿಮ್ ಸರ್ಕಾರ ಆಗ್ಬೇಕಂದ್ರೆ ನಿಮ್ದು ಅಮೂಲ್ಯವಾದ ಮತ ಹಾಕ್ಬೇಕು, ಹಾಕಿದಾಗ ಮಾತ್ರ ಸಾಧ್ಯ. ಮತ್ತ ನಾವು ಹೇಳಿದಂಗ ಮಾಡೇ ಮಾಡ್ತೀವಿ ಕಂಪಲ್ಸರಿ. ಮತ್ತ ಬಿಜೆಪಿ ಅವರು ಬರೀ 5-6 ಜನರದ್ದು 12,000 ಕೋಟಿ ಗಟ್ಟಲೆ ಸಾಲ ಮನ್ನಾ ಮಾಡ್ಯಾರ. ಆದ್ರೆ ರೈತರದ್ದು ಯಾರ್ದು ಒಬ್ಬರದ್ದು ಸಾಲ ಮನ್ನಾ ಮಾಡಿಲ್ಲ. 14,000 ಲಕ್ಷ ಕೋಟಿ 14,000 ಲಕ್ಷ ಕೋಟಿ 14,000 ಲಕ್ಷ ಕೋಟಿ ಒಂದು 7-8 ಮಂದಿ ದೊಡ್ಡ ದೊಡ್ಡ ಉದ್ದಿಮೆದಾರರ ಸಾಲ ಮನ್ನಾ ಮಾಡ್ಯಾರ. ರೈತರದ್ದು ಯಾರ್ದು 1 ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಕೇಂದ್ರದೊಳಗೆ ಬಂದ್ರೆ ಸಂಪೂರ್ಣವಾಗಿ ರೈತರ ಅವರ ಉತ್ಥಾನದೊಳಗ 1 ರೂಪಾಯಿ ಸಾಲ ಇಲ್ದಂಗ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡುವಂತ ನಿರ್ಣಯವನ್ನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದ್ದಾರೆ. ಮತ್ತೆ ಇನ್ನೊಂದು, ನಾವು ಸಂವಿಧಾನ ಉಳಿಸುಗೋಸ್ಕರ ನಮ್ದು ಹೋರಾಟ. ಸಂವಿಧಾನ ಅಂದ್ರೆ ಏನು ಒಂದು ಸಣ್ಣ ಪ್ರಮಾಣದಾಗ ಹೇಳ್ತೀವಿ. ಸಂವಿಧಾನವನ್ನ ರಚನೆ ಮಾಡುವಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾಜದೊಳಗ ದೇಶದೊಳಗ ಎಲ್ಲಾ ಜನರಿಗೂ ಎಲ್ಲರಿಗೆ ಅವ್ರದೇ ಆದಂತ ಹಕ್ಕ, ಅವ್ರದೇ ಆದಂತ ಒಂದು ಬೆಳವಣಿಗೆ ಒಂದು ಇದನ್ನ ಮಾಡಿದ್ರ, ಅದನ್ನ ಬದಲಾವಣೆ ಮಾಡಾಕ ನಿಂತಾರ. ಅಂದ್ರೆ ಆ ಚೌಕಟ್ಟಿನೊಳಗೆ ನಾವು ನೀವು ಎಲ್ಲರೂ ಬದುಕ್ತೀವಿ, ಆ ಬದುಕನ್ನ ಹಾಳು ಮಾಡಾಕ್ತಾರ, ಅದನ್ನ ಕಸುವಾಗ್ತಾರ. ಅದನ್ನ ಉಳಿಯೋಕ್ಕಾಗಿ ನಾವು ಈಗ ಹೋರಾಟ ಮಾಡ್ಬೇಕು. ಅದರ ಸಲುವಾಗಿ ನಾವು ನಮ್ಮನ್ನು ನಾಶ ಆಗುತ್ತೆ. ಸಂವಿಧಾನ ಬದಲಾವಣೆ ಆದ್ರೆ ನಮ್ಮ ಸಿಸ್ಟಮ್ ಬದಲಾವಣೆ ಆಗಿರ್ತದೆ. ಅದರ ಸಲುವಾಗಿ ಅವ್ರು ಒಂದೇ ನಿಂತು ಏನಂದ್ರೆ ಸಂವಿಧಾನವನ್ನು ಬದಲಾಯಿಸೋದು. ಅದಕ್ಕೆ ನಾವೆಲ್ಲರೂ ಮತ್ತೆ ಒಂದು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅನ್ನೋದು ಅವ್ರ ತಲೆಯಾಗ ನಿಮಗೆಲ್ಲರಿಗೂ ಒಂದು ಇದನ್ನ ಹಾಕ್ತಾರೆ. ಕಾಂಗ್ರೆಸ್ಗೆ ತನ್ನದೇ ಆದಂತ ಒಂದು ಸಿದ್ಧಾಂತಗಳದಾವ. ಅಂದ್ರ 70 ವರ್ಷದಿಂದ ಕಾಂಗ್ರೆಸ್ ದೇಶದೊಳಗ ಏನೆಲ್ಲ ಮಾಡೈತಂದ್ರ ನಮ್ಮ ದೇಶಕ್ಕ